Hello everyone. So I'm solving fourth question in this video from the chapter Assessment of Companies. Okay, ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಡಿಫ್ರೆಂಟ್ ಆಗಿದೆಪ್ಪ ಅಂತಂದರೆ ನಾರ್ಮಲಾಗಿ ಟೋಟಲ್ ಇನ್ಕಮನ್ನು ಕೊಡ್ತಾರೆ ನಾರ್ಮಲ್ ರೇಟ್ ಪ್ರಕಾರ, ಆಮೇಲೆ ಮ್ಯಾಥ್ ಸಿಸ್ಟಮ್ ಪ್ರಕಾರನೂ ಬುಕ್ ಪ್ರಾಫಿಟನ್ನು ಕೊಟ್ಟಿದ್ದಾರೆ, ರೈಟ್. ಸೊ ಥರ್ಡ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಕ್ಯಾರಿಡ್ ಫಾರ್ವರ್ಡ್ ಕ್ರೆಡಿಟ್ ಅಂಡರ್ ಸೆಕ್ಷನ್ 115J ಫ್ರಮ್ ದ ಅಸೆಸ್ಮೆಂಟ್ ಇಯರ್ 2 lakh rupees ಕೊಟ್ಟಿದ್ದಾರೆ. ಇದು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ. ಸೊ ಇಲ್ಲಿ ಸ್ವಲ್ಪ ಅಮೌಂಟನ್ನು ನೆಕ್ಸ್ಟ್ ಇಯರ್ಗೆ ನಾವು ಎಷ್ಟು ಕ್ಯಾರಿಡ್ ಫಾರ್ವರ್ಡ್ ಮಾಡ್ತೀವಿ ಅಂಥೇಳಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಫಸ್ಟ್ ಸ್ಟೆಪ್ ಆ್ಯಸ್ ಇಟ್ ಈಸ್ ಫಸ್ಟ್ ಆ್ಯಂಡ್ ಸೆಕೆಂಡ್, ದಟ್ ಈಸ್ ನಾರ್ಮಲ್ ರೇಟ್ ಮ್ಯಾಥ್ ಸಿಸ್ಟಮ್ ಪ್ರಕಾರ ನಾವು ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಲೆಟ್ ಇಸ್ ಸಿ ಫಸ್ಟ್ ಒನ್ ಆಪ್ಷನ್ ಎ ಅಂಡರ್ ನಾರ್ಮಲ್ ರೇಟ್ ಪ್ರಕಾರ. ಸೊ ನಾರ್ಮಲ್ ರೇಟ್ ಟೋಟಲ್ ಇನ್ಕಮ್ 8 lakh rupees ಇದೆ. 25% ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ. ಓಕೆನಾ. ಸೊ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ at 25%. ಟೋಟಲ್ ಇನ್ಕಮ್ ಬಂದುಬಿಟ್ಟು 8 lakh rupees ಇದೆ. 25% ಮಾಡಿದರೆ ಎವಿಗೆ 2 lakh rupees. ಸೊ ಸರ್ಚಾರ್ಜ್ ಕೊಟ್ಟಿಲ್ಲ, ಡ್ಯಾಶ್. ಸೊ 2 lakh rupees ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಇನ್ನು 2 lakh ಮೇಲೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ಆ್ಯಡ್ ಮಾಡಿದರೆ 8,000 ಬರುತ್ತೆ. ಸೊ ಟೋಟಲ್ ಟ್ಯಾಕ್ಸ್ ಪೇಬಲ್ ಬಂದುಬಿಟ್ಟು 2,08,000. ಓಕೆನಾ. ಇನ್ನು ಮ್ಯಾಥ್ ಸಿಸ್ಟಮ್ ಪ್ರಕಾರ ಬಂದುಬಿಟ್ಟು ಬುಕ್ ಪ್ರಾಫಿಟ್ 10 lakh ಅಮೌಂಟ್ ಬರುತ್ತೆ. ಅದ್ರ ಮೇಲೆ 15% ಮಾಡಿದ್ರೆ 1,50,000 ಬರುತ್ತೆ. ಓಕೆ. ಆ್ಯಡ್ ಸರ್ಚಾರ್ಜ್ ಡ್ಯಾಶ್ ಇದೆ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 1,50,000 ಮೇಲೆ 4% ಮಾಡಿದರೆ 6,000. ಸೊ ಟೋಟಲ್ ಟ್ಯಾಕ್ಸ್ ಬಂದುಬಿಟ್ಟು 1,56,000 ಬರುತ್ತೆ. ಓಕೆ. ನಾರ್ಮಲ್ ಸಿಸ್ಟಮ್ 2,08,000 ಇದೆ. ಮ್ಯಾಥ್ ಸಿಸ್ಟಮ್ ಬಂದುಬಿಟ್ಟು 1,56,000 ಇದೆ. ಇದು ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಕ್ಯಾಲ್ಕುಲೇಷನ್ ಆಯಿತಾ. ಇವಾಗ ಆಪ್ಷನ್ ಸಿ ಏನು ಕೇಳಿದಾರಪ್ಪ ಅಂದರೆ ಮ್ಯಾಟ್ ಕ್ರೆಡಿಟ್ ಸೆಟ್ ಆಫನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಅಂದರೆ ಆಪ್ಷನ್ ಎ ಅಲ್ಲಿ ಬಂದಂಥ ಟ್ಯಾಕ್ಸನ್ನು ಆಪ್ಷನ್ ಬಿ ಅಲ್ಲಿ 2,08,000 1,56,000 ಲೆಸ್ ಮಾಡಿದರೆ 52,000 ಮ್ಯಾಟ್ ಕ್ರೆಡಿಟ್ ಸೆಟ್ ಆಫ್ ಅಷ್ಟು ಅಮೌಂಟನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಡಿಯಲ್ಲಿ ಟ್ಯಾಕ್ಸ್ ಪೇಬಲ್ ಅಂತ ಬಂದಾಗ ಎ ಮೈನಸ್ ಸಿ. ಸೊ ಎ ಅಮೌಂಟು 2,08,000 ಇದೆ. ಸಿ ಆನ್ಸರ್ ಏನಪ್ಪ ಅಂದರೆ 52,000 ಬಂದಿಲ್ವ, ಅದನ್ನು ಲೆಸ್ ಮಾಡಿದರೆ 1,56,000 ಸಿಗುತ್ತೆ. ಇನ್ನು ಆಪ್ಷನ್ ಇ ಬಂದುಬಿಟ್ಟು ಮ್ಯಾಟ್ ಕ್ರೆಡಿಟ್ ಫಾರ್ವರ್ಡ್ ಅಂದರೆ ಕ್ವಶನಲ್ಲಿ ಅವರು 2 lakh ರೂಪೀಸನ್ನು ಕೊಟ್ಟಿದ್ದಾರೆ. 2 lakhಲ್ಲಿ 52,000 ಸೆಟ್ ಆಫ್ ಅಮೌಂಟನ್ನು ಲೆಸ್ ಮಾಡಿದರೆ 1,48,000 ನಾವೇನು ಮಾಡ್ತೀವಿ ಅಂದರೆ ಕ್ರೆಡಿಟ್ ಫಾರ್ವರ್ಡನ್ನು ಮಾಡ್ತೀವಿ ನೆಕ್ಸ್ಟ್. ಓಕೆ, ಅಸೆಸ್ಮೆಂಟ್ ಇಯರ್ಗೆ. ಓಕೆ, ದಿಸ್ ಇಸ್ ವಾಟ್ ಸೊಲ್ಯೂಷನ್. ಸೊ ಸಿ ಅಲ್ಲಿ ಮ್ಯಾಟ್ ಕ್ರೆಡಿಟ್ ಸೆಟ್ ಆಫ್ ಮಾಡ್ತೀವಿ ಎ ಮೈನಸ್ ಬಿ. ಆಮೇಲೆ ಡಿ ಅಲ್ಲಿ ಬಂದುಬಿಟ್ಟು ಎ ಮೈನಸ್ ಸಿ ಮಾಡ್ತೀವಿ. ಆಮೇಲೆ ಆಪ್ಷನ್ ಇ ಅಲ್ಲಿ ಏನಪ್ಪ ಅಂದರೆ ಕೊಟ್ಟಿರುವಂಥ ಮ್ಯಾಟ್ ಕ್ರೆಡಿಟ್ ಅಮೌಂಟಲ್ಲಿ ಸಿ ಆಪ್ಷನ್ ಅಮೌಂಟ್ ಏನು ಅಂದರೆ 52,000 ಕ್ರೆಡಿಟ್ ಸೆಟ್ ಆಫ್ ಉಳಿಯುತ್ತಲ್ವ, ಆ ಅಮೌಂಟ್ ನಾವು ಲೆಸ್ ಮಾಡಿದರೆ ನಮಗೆ ಕ್ಯಾರಿಡ್ ಫಾರ್ವರ್ಡ್ ಅಮೌಂಟ್ 1,48,000 ಸಿಗುತ್ತೆ. Okay, this is what solution. If you have any doubt, put in the comment box, and thank you so much for watching this video.